ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಒಂದು ವೇಳೆ ಸಡನ್ ಆಗಿ 30 ಅಡಿಗಳಿರುವ ಹಾವು ನಮ್ಮ ಮನೆ ಒಳಗಡೆ ಬಂದ್ರೆ ಖಂಡಿತ ಯಾರೇ ಆಗಿರ್ಲಿ ಭಯ ಪಡ್ತಾರೆ. ಅಂಡ್ ಇಂತಹ ಬಲವಾದ ಹಾವುಗಳು ಕೇವಲ ಜಂತುಗಳನ್ನಷ್ಟೇ ಅಲ್ಲ, ಮನುಷ್ಯರನ್ನು ಕೂಡ ತುಂಬಾ ಈಸಿಯಾಗಿ ತಿಂದು ಬಿಡುತ್ತವೆ. ನಿಜ ಹೇಳಬೇಕು ಅಂದ್ರೆ ಈ ರೀತಿ ಮನುಷ್ಯರನ್ನ ನುಂಗಿದ ಘಟನೆಗಳು ಕೂಡ ಬಹಳಷ್ಟಿವೆ. ಮಾಮೂಲಿಯಾಗಿ ಬ್ಲಾಕ್ ಮಾಂಬಾ ಮತ್ತು ಕಿಂಗ್ ಕೋಬ್ರಾಗಳಂತಹ ಹಾವುಗಳು ತುಂಬಾ ಸ್ಪೀಡ್ ಆಗಿ ಹೋಗುತ್ತವೆ. ಆದ್ರೆ ಈ ರೀತಿ ದೊಡ್ಡ ಗಾತ್ರದಲ್ಲಿರುವ ಪೈಥಾನ್ ಮತ್ತು ಅನಕೊಂಡಾ ಹಾವುಗಳು ತುಂಬಾ ಸ್ಲೋ ಆಗಿ ಹೋಗೋದ್ರಿಂದ ಇವು ಮನುಷ್ಯರನ್ನ ನುಂಗುವ ಘಟನೆಗಳು ತುಂಬಾ ರೇರ್ ಕೇಸಸ್ ಅಲ್ಲಿ ಮಾತ್ರವೇ ನಡೆಯುತ್ತವೆ. ಆಲ್ಮೋಸ್ಟ್ ಮನುಷ್ಯರಿರುವ ಪ್ರದೇಶಗಳಿಗೆ ಇವು ಬರಲ್ಲ. ಒಂದು ವೇಳೆ ಬಂದ್ರೆ ಅವು ನಮ್ಮನ್ನ ತಿನ್ಬಹುದು ಅಥವಾ ನಮ್ಮ ಕೈಯಲ್ಲೇ ಅವು ಸತ್ತು ಹೋಗಬಹುದು. ಸೊ ಈ ವಿಡಿಯೋದಲ್ಲಿ ಈ ರೀತಿ ಸಡನ್ ಆಗಿ ಕಂಡು ಬಂದ ಅತಿ ದೊಡ್ಡ ಹಾವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳಲ್ಲಿ ಅತ್ಯಂತ ದಾರುಣವಾಗಿ ಮನುಷ್ಯರನ್ನು ಕೂಡ ಸಾಯಿಸಿ ತಿಂದಿರುವ ಹಾವುಗಳು ಕೂಡ ಇವೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಹೋದ್ರೆ ಗೊತ್ತಲ್ವಾ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, 33 ಫೀಟ್ ಅನಕೊಂಡಾ. ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಹಾವುಗಳು ಹೆಚ್ಚಾಗಿ ಅಮೆಜಾನ್ ಕಾಡುಗಳಲ್ಲಿ ಮತ್ತು ಅಲ್ಲಿನ ನದಿಗಳಲ್ಲಿ ಕಂಡು ಬರುತ್ತವೆ ಎಂಬುದು ನಮಗೆಲ್ಲ ಗೊತ್ತಿರುವ ವಿಷಯ. ಆದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವ ಸೈಟ್ ನಲ್ಲೂ ಕೂಡ ಇಷ್ಟು ದೊಡ್ಡ ಹಾವು ಕಾಣಿಸುತ್ತೆ ಅಂತ ಯಾರು ಕೂಡ ಊಹಿಸಿರಲ್ಲ. ಬ್ರೆಜಿಲ್ ದೇಶದ ಬೆಲ್ಮೌಂಟ್ ಹೆಸರಿನ ಒಂದು ಡ್ಯಾಮ್ ಹತ್ರ ಕೆಲಸ ನಡೀತಾ ಇರುತ್ತೆ. ಆ ಸೈಟ್ ಅನ್ನ ಕ್ಲೀನ್ ಮಾಡ್ತಾ ಇರುವಾಗ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಗೆ ಒಂದು ದೊಡ್ಡ ಹಾವು ಕಾಣಿಸುತ್ತೆ. ಅಂಡ್ ಈ ಹಾವನ್ನ ನೋಡಿದ ತಕ್ಷಣ ವರ್ಕರ್ಸ್ ಕೂಡ ತುಂಬಾ ಭಯ ಪಡ್ತಾರೆ. ನಾರ್ಮಲ್ ಸ್ನೇಕ್ಸ್ ಗಳನ್ನ ನೋಡಿದವರು ಸುಮಾರು 33 ಅಡಿಗಳಷ್ಟು ಉದ್ದವಾದ ಮತ್ತು 1 ಮೀಟರ್ ಅಗಲವಿರುವ ಹಾವನ್ನ ನೋಡಿದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ. ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಅಲ್ಲಿನ ವರ್ಕರ್ಸ್ ಈ ಹಾವಿನ ಒಂದು ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವ ವಿಡಿಯೋ ಕೂಡ ಅದರದ್ದೇ. ಈ ಹಾವನ್ನ ನೋಡಿದ ಮೇಲೆ ನಿಮಗೂ ಕೂಡ ಖಂಡಿತ ಆಶ್ಚರ್ಯ ಆಗಿರುತ್ತೆ. ಬಟ್ ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರುವಾಗ ಅದು ಆಲ್ರೆಡಿ ಸತ್ತಿತ್ತೋ ಅಥವಾ ಅವರೇ ಸಾಯಿಸಿದಾರೋ ಯಾರಿಗೂ ಗೊತ್ತಿಲ್ಲ. ಏನೇ ಆದ್ರೂ ಈ ಹಾವನ್ನ ಕಟ್ಟಿ ಒಂದು ದೊಡ್ಡ ವೆಹಿಕಲ್ ನಲ್ಲಿ ತಗೊಂಡೋಗಿದ್ದಾರೆ. ನಂಬರ್ 2, ಬ್ರೆಜಿಲ್ ಅನಕೊಂಡಾ. ನಾವು ಪ್ರತಿ ಬಾರಿ ಈ ಅನಕೊಂಡಾ ಹಾವುಗಳನ್ನ 20 ಅಡಿಗಳವರೆಗೆ ಇರುತ್ತವೆ, 30 ಅಡಿಗಳವರೆಗೆ ಇರುತ್ತವೆ ಎಂಬ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಆದ್ರೆ ಅವುಗಳನ್ನ ರಿಯಲ್ ಆಗಿ ನೋಡೋಕೆ ಎಲ್ರಿಗೂ ಆಗದೆ ಇರೋದ್ರಿಂದ ಆಲ್ಮೋಸ್ಟ್ 95% ಜನ ಈ ರೀತಿ ಯೂಟ್ಯೂಬ್ ವಿಡಿಯೋಸ್ ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತಾರೆ. ಆದ್ರೆ ಬ್ರೆಜಿಲ್ ದೇಶದಲ್ಲಿ ಒಂದು 18 ಅಡಿಗಳಷ್ಟು ಉದ್ದವಿರುವ ಅನಕೊಂಡಾ ಹಾವು ಮಾತ್ರ ಡೈರೆಕ್ಟ್ ಈ ರೀತಿ ಹೈವೇ ಮೇಲೆ ಬಂದು ಅಲ್ಲಿನ ಜನರನ್ನ ಆಶ್ಚರ್ಯಕ್ಕೆ ಗುರಿ ಮಾಡಿದೆ. ಇಷ್ಟು ದೊಡ್ಡದಾದ ಹಾವನ್ನ ರಿಯಲ್ ಆಗಿ ನೋಡೋದ್ರಿಂದ ಬಹಳಷ್ಟು ಜನ ಸರ್ಪ್ರೈಸ್ ಆಗಿ ಫೀಲ್ ಆಗುವುದರ ಜೊತೆಗೆ ತುಂಬಾ ಭಯ ಕೂಡ ಪಡ್ತಾರೆ. ಆದ್ರೆ ಇವರು ಅದಕ್ಕೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡದೆ ಅದು ರೋಡ್ ಅನ್ನ ದಾಟುವವರೆಗೆ ಆ ಕಡೆಯಿಂದ ಯಾವುದೇ ರೀತಿಯ ವಾಹನಗಳು ಬರದ ಹಾಗೆ ಆ ಹಾವಿಗೆ ಹೆಲ್ಪ್ ಮಾಡ್ತಾರೆ. ಇದರ ಜೊತೆಗೆ ಇಂತಹ ಅದ್ಭುತವಾದ ವಿಡಿಯೋವನ್ನು ಕೂಡ ಜನ ತಮ್ಮ ಮೊಬೈಲ್ಸ್ ಗಳಿಂದ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಂಬರ್ 3, ಜಾಯಿಂಟ್ ಪೈಥಾನ್ ಇನ್ ಇಂಡೋನೇಷಿಯಾ. ಇದೊಂದು ತುಂಬಾ ಭಯಂಕರವಾದ ಘಟನೆ ಅಂತಾನೆ ಹೇಳ್ಬೋದು. ರಾಬರ್ಟ್ ನವಾಬ್ ಎಂಬ ಸೆಕ್ಯೂರಿಟಿ ಗಾರ್ಡ್ ಪಾಮ್ ಆಯಿಲ್ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಸಡನ್ ಆಗಿ 23 ಅಡಿಗಳಷ್ಟು ಉದ್ದವಿರುವ ಒಂದು ಅತಿ ದೊಡ್ಡ ಪೈಥಾನ್ ಹಾವು ಆ ತೋಟದೊಳಗೆ ಬಂದು ಬಿಡುತ್ತೆ. ಈ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಷ್ಟು ದೊಡ್ಡ ಹಾವು ಬರುತ್ತೆ ಎಂದು ಗೊತ್ತಾಗದೆ ಆ ತೋಟದಲ್ಲಿ ಹೋಗ್ತಾ ಇರುವಾಗ ಸಡನ್ ಆಗಿ ಈ ಪೈಥಾನ್ ಆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಅಟ್ಯಾಕ್ ಮಾಡಿ ಬಿಡುತ್ತೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತು, ಈ ಪೈಥಾನ್ ಹಾವುಗಳಾಗ್ಲಿ ಅಥವಾ ಅನಕೊಂಡಾ ಹಾವುಗಳಾಗ್ಲಿ ಯಾವುದನ್ನಾದ್ರೂ ಹಿಡ್ಕೊಂಡು ಸುತ್ತಿಕೊಂಡ್ರೆ ಅವುಗಳ ಮೂಳೆಗಳನ್ನ ಮುರಿಯುವವರೆಗೆ ಬಿಡಲ್ಲ ಅಂತ. ಈ ಹಾವು ಕೂಡ ಈ ಸೆಕ್ಯೂರಿಟಿ ಗಾರ್ಡ್ ಅನ್ನ ಅದೇ ರೀತಿ ಉಸಿರಾಡಲು ಆಗದ ಹಾಗೆ ಸುತ್ತಿಕೊಂಡು ಬಿಡುತ್ತೆ. ನಂತರ ಭಯದಿಂದ ಆ ಸೆಕ್ಯೂರಿಟಿ ಗಾರ್ಡ್ ದೊಡ್ಡದಾಗಿ ಕಿರುಚಿದಾಗ ಅಲ್ಲಿ ಕೆಲಸ ಮಾಡುವವರು ಬಂದು ಈ ಭಯಂಕರವಾದ ಘಟನೆಯನ್ನ ನೋಡಿ ತುಂಬಾ ಭಯ ಪಡ್ತಾರೆ. ಇನ್ನು ಲೇಟ್ ಮಾಡದೆ ಆ ಹಾವನ್ನ ಕಟ್ಟಿಗೆಗಳಿಂದ ಹೊಡೆದು ಸಾಯಿಸಿ ಬಿಡ್ತಾರೆ. ನಂತರ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ತಕ್ಷಣ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ತಾರೆ. ಒಂದು ಸಲ ಆ ಹಾವು ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ನೋಡಿ. ನಂಬರ್ 4, 16 ಫೀಟ್ ಅನಕೊಂಡಾ ಇನ್ ಪೆರು. ಅಮೆಜಾನ್ ಕಾಡುಗಳಲ್ಲಿ ವಾಸಿಸುವವರಿಗೆ ಇಂತಹ ಅನಕೊಂಡಾ ಹಾವುಗಳು ಬಹಳಷ್ಟು ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿ ಈ ವಿಡಿಯೋದಲ್ಲೂ ಕೂಡ ಒಂದು ದೊಡ್ಡ ಅನಕೊಂಡಾ ಒಂದು ದೊಡ್ಡ ಜಂತುವನ್ನ ತಿಂದು ಅಂದ್ರೆ ನುಂಗಿ ಮುಂದೆ ಹೋಗೋಕೆ ಆಗದೆ ಅಲ್ಲೇ ರೆಸ್ಟ್ ಮಾಡ್ತಾ ಇದೆ. ಆದ್ರೆ ಆ ಕಡೆಯಿಂದ ಹೋಗ್ತಾ ಇರುವ ಕೆಲವು ಜನ ವ್ಯಕ್ತಿಗಳಿಗೆ ಈ ಹಾವು ಕಾಣಿಸುತ್ತೆ. ಅವರು ಅದನ್ನ ಬಿಟ್ಟು ಬಿಡದೆ ಅದನ್ನ ಸಾಯಿಸಿ ಈ ರೀತಿ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಈ ಹಾವು ಬರೋಬ್ಬರಿ 16 ಅಡಿಗಳಷ್ಟು ಉದ್ದವನ್ನ ಹೊಂದಿದೆ. ಇದು ಆಗ ತಾನೇ ಆಹಾರವನ್ನ ತಿಂದು ಮುಂದೆ ಹೋಗೋಕೆ ಆಗ್ತಾ ಇಲ್ಲ ಎಂದು ತಿಳಿದುಕೊಂಡ ಇವರು ಇಷ್ಟೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಕೊನೆಗೆ ಅದನ್ನ ಸಾಯಿಸಿ ಅದಕ್ಕೆ ಇಷ್ಟೊಂದು ಚಿತ್ರಹಿಂಸೆ ತೋರಿಸಿದ್ದಾರೆ.
ನಂಬರ್ 5 ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಪೈಥಾನ್. ಈ ಹಾವು ಕೂಡ ಒಂದು ಪೈಥಾನ್ ಹಾವೇ. ಇದು ಮಲೇಷಿಯಾದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಸಿಕ್ಕಿದೆ. ಪ್ರಜೆಗಳು ಇದನ್ನ ಭಯಪಡದೆ ಹಿಡ್ಕೊಂಡು ಇದನ್ನ ಒಂದು ಸೇಫ್ ಪ್ಲೇಸ್ ಗೆ ತಗೊಂಡೋಗಿದ್ದಾರೆ. ಇದರ ಉದ್ದ 26 ಫೀಟ್ 2 ಇಂಚುಗಳಷ್ಟು ಇರುತ್ತೆ. ಅಂದ್ರೆ ಇದೊಂದು ಸೆಕೆಂಡ್ ವರ್ಲ್ಡ್ ರೆಕಾರ್ಡ್. ಅದಕ್ಕಾಗಿಯೇ ಇದನ್ನ ಪ್ರಪಂಚದಲ್ಲೇ ಅತಿ ದೊಡ್ಡ ಪೈಥಾನ್ ಸ್ನೇಕ್ ಎಂದು ಕರೆಯಲಾಗುತ್ತೆ. ಈ ಹಾವು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲೂ ಕೂಡ ಸ್ಥಾನವನ್ನ ಪಡೆದಿತ್ತು. ಆದ್ರೆ ಇದರ ನಂತರ ಬೇರೆ ಇನ್ನೊಂದು ಹಾವು ಇದರ ಸ್ಥಾನವನ್ನ ಪಡೆದುಕೊಂಡಿದೆ. ಈ ಹಾವಿನ ಉದ್ದ ಒಂದು ಪಿಕಪ್ ಟ್ರಕ್ಗಿಂತಲೂ ದೊಡ್ಡದಾಗಿರುತ್ತೆ. ಆದ್ರೆ ಈ ಹಾವು ಕೆಲವು ದಿನಗಳ ಹಿಂದೆ 75 ಮೊಟ್ಟೆಗಳನ್ನ ಇಟ್ಟು ಸತ್ತು ಹೋಗಿದೆ. ನಂಬರ್ 6 ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ನೇಕ್. 450 ಕೆಜಿಗಳಷ್ಟು ತೂಕವಿರುವ ಈ ಪೈಥಾನ್ ಹಾವನ್ನ ನೋಡೋಕೆ ಇಲ್ಲಿನ ಪ್ರಜೆಗಳು ಪ್ರತ್ಯೇಕವಾಗಿ ಬಂದು ಹೋಗ್ತಾ ಇರ್ತಾರೆ. ಈ ಹಾವು 49 ಅಡಿಗಳವರೆಗೆ ಉದ್ದವಿರೋದ್ರಿಂದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲೂ ಕೂಡ ಸ್ಥಾನವನ್ನ ಸಂಪಾದಿಸಿಕೊಂಡಿದೆ. ಒಂದು ಸಲ ಇದರ ಗಾತ್ರವನ್ನ ನೀವೇ ನೋಡಿ, ಎಷ್ಟು ಭಾರಿ ಆಕಾರದಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಇಂಡೋನೇಷ್ಯಾದಲ್ಲಿರುವ ಸುಮತ್ರ ಎಂಬ ಐಲ್ಯಾಂಡ್ ನಲ್ಲಿ ಕೆಲವು ಜನರಿಗೆ ಈ ಅತ್ಯಂತ ದೊಡ್ಡ ಪೈಥಾನ್ ಕಾಣಿಸಿಕೊಳ್ಳುತ್ತೆ. ಸೊ ಇಷ್ಟು ದೊಡ್ಡ ಹಾವಿನ ಬಗ್ಗೆ ಪ್ರಪಂಚಕ್ಕೆ ತಿಳಿಸಬೇಕು ಎಂಬ ಉದ್ದೇಶದಿಂದ ಪ್ರತ್ಯೇಕವಾಗಿ ಇದಕ್ಕಾಗಿಯೇ ಒಂದು ದೊಡ್ಡ ಜೂ ಅನ್ನ ಏರ್ಪಡಿಸಿ ಇವರು ಈ ಹಾವನ್ನ ಸಾಕ್ತಾ ಇದ್ದಾರೆ. ಇದಕ್ಕೆ ಪ್ರತಿ ತಿಂಗಳು 4 ನಾಯಿಗಳನ್ನ ಆಹಾರವಾಗಿ ಕೊಡ್ತಾ ಇದ್ದಾರೆ. ಅಂಡ್ ಈ ಹಾವಿಗೆ ಫ್ರಾಗ್ರೆಂಟ್ ಫ್ಲವರ್ ಸ್ನೇಕ್ ಎಂಬ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಪ್ರತಿದಿನ ಕೆಲವು ನೂರಾರು ಜನ ಪ್ರಜೆಗಳು ಈ ಹಾವನ್ನ ನೋಡೋಕೆಂದೇ ಬರ್ತಾ ಇರ್ತಾರೆ. ಅಂಡ್ ಇಷ್ಟು ದೊಡ್ಡ ಹಾವನ್ನ ಸಾಕುತ್ತಿರುವುದು ನಮಗೆ ತುಂಬಾ ಆಶ್ಚರ್ಯವನ್ನ ಉಂಟು ಮಾಡ್ತಾ ಇದೆ ಅಂತ ಅವರೇ ಹೇಳ್ತಿದ್ದಾರೆ. ನಂಬರ್ 7 ಆಸ್ಟ್ರೇಲಿಯನ್ ಪೈಥಾನ್. ಯಾವತ್ತಾದ್ರೂ ನಾವು ವಾಸಿಸುವ ಮನೆಯ ಮೇಲೆ ಯಾವುದಾದ್ರೂ ಒಂದು ದೊಡ್ಡ ಹಾವು ಹತ್ತುತ್ತಾ ಇದ್ರೆ ಅದನ್ನ ನೋಡಿ ನಾವು ಖಂಡಿತ ಭಯಪಡ್ತೀವಿ. ಆದ್ರೆ ಈ ಮನೆಯ ಓನರ್ ಮಾತ್ರ ಭಯಪಡಲ್ಲ. ಈ 9 ಅಡಿಗಳಿರುವ ಪೈಥಾನ್ ಹಾವನ್ನ ತನ್ನ ಕೈಯಿಂದಲೇ ಹಿಡ್ಕೊಂಡು ಒಂದು ಸೇಫ್ ಪ್ಲೇಸ್ ನಲ್ಲಿ ಬಿಡ್ತಾನೆ. ಕೆಲವು ದಿನಗಳ ನಂತರ ಆ ಹಾವು ಇನ್ನೂ 3 ಅಡಿಗಳವರೆಗೆ ಉದ್ದ ಬೆಳೆದು 12 ಅಡಿಗಳವರೆಗೆ ಬೆಳೆದು ಮತ್ತೆ ಅದೇ ಮನೆಗೆ ಬರುತ್ತೆ. ಆ ಮನೆಯ ಓನರ್ಗೆ ಆ ಹಾವು ತಿರುಗಿ ಬಂದಿರೋದನ್ನ ನೋಡಿ ಅದಕ್ಕೆ ಡರ್ಕ್ ಎಂಬ ಹೆಸರನ್ನ ಇಟ್ಟಿದ್ದಾನೆ. ಈ ರೀತಿ ಆ ಹಾವು ಆಗಾಗ ಆ ಮನೆಗೆ ಬಂದು ಹೋಗ್ತಾ ಇದೆಯಂತೆ. ನಂಬರ್ 8 ಪೈಥಾನ್ ಇನ್ ಫ್ಲೋರಿಡಾ. ಈ ಫ್ಲೋರಿಡಾದಲ್ಲಿ ಎಲ್ಲಾ ರೀತಿಯ ಹಾವುಗಳು ಜೀವಿಸ್ತಾ ಇರುತ್ತವೆ. ಅದೇ ರೀತಿ ಅತಿ ದೊಡ್ಡ ಹಾವುಗಳು ಕೂಡ ಬದುಕ್ತಾ ಇವೆ. ಅಷ್ಟೇ ಅಲ್ಲದೆ ಈ ರೀತಿ ಇಷ್ಟು ದೊಡ್ಡದಾಗಿರುವ ಹಾವುಗಳು ಕೂಡ ಹೆಚ್ಚಾಗಿ ಅಲ್ಲಿನ ರೈತರಿಗೆ ಕಾಣಿಸಿಕೊಳ್ಳುತ್ತವೆ. ಸೊ ಇಲ್ಲಿ ಕೂಡ ಒಂದು ದೊಡ್ಡ ಪೈಥಾನ್ ಹಾವು ಈ ರೈತನ ಹೊಲದಲ್ಲಿ ಬಂದು ಬಿಡುತ್ತೆ. ಇದು 16.5 ಅಡಿಗಳ ಉದ್ದ ಮತ್ತು 136 ಕೆಜಿಗಳಷ್ಟು ತೂಕವನ್ನ ಕೂಡ ಹೊಂದಿದೆ. ನಿಜ ಹೇಳಬೇಕು ಅಂದ್ರೆ ಇಷ್ಟು ದೊಡ್ಡದಾದ ಹಾವುಗಳಿಂದ ತುಂಬಾ ಜಾಗ್ರತೆಯಿಂದ ಇರಬೇಕು. ಇಲ್ಲಾಂದ್ರೆ ಅವು ಮನುಷ್ಯರನ್ನು ಕೂಡ ತುಂಬಾ ಈಸಿಯಾಗಿ ಸಾಯಿಸಿ ತಿಂದು ಬಿಡುತ್ತವೆ. ಆ ಭಯದಿಂದಲೇ ಇಲ್ಲಿ ಕೆಲಸ ಮಾಡ್ತಾ ಇರುವ ರೈತರು ಎಲ್ಲರೂ ಸೇರಿ ಆ ಹಾವನ್ನ ಸಾಯಿಸಿ ಬಿಡ್ತಾರೆ. ಈ ಹಾವನ್ನ ಸಾಯಿಸಿದ್ದೇ ಒಳ್ಳೇದಾಯ್ತು. ಯಾಕೆಂದ್ರೆ ಆ ಹಾವಿನ ಹೊಟ್ಟೆಯನ್ನ ಕೊಯ್ದು ನೋಡಿದಾಗ ಅದರ ಹೊಟ್ಟೆಯಲ್ಲಿ ಬರೋಬ್ಬರಿ 100ಕ್ಕೂ ಅಧಿಕ ಮೊಟ್ಟೆಗಳು ಕಂಡು ಬಂದಿವೆ. ಆ ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾಡಿದ್ರೆ ಆ ರೈತರು ಆ 100 ಪೈಥಾನ್ಗಳ ಜೊತೆ ಹೋರಾಡಬೇಕಾಗಿ ಬರ್ತಾ ಇತ್ತು. ಅದಕ್ಕಾಗಿಯೇ ಹಾವನ್ನ ಸಾಯಿಸಿದ್ದಕ್ಕೆ ಆ ರೈತರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 9 ಬಾರ್ಟೊಲೊಮಿಯೋ ಬೋ. ಕೆಲವು ಜನ ಈ ಅಂಡರ್ ವಾಟರ್ ನಲ್ಲಿ ಬಂಗಾರಕ್ಕಾಗಿ ಹುಡುಕಲು ಡೈವ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಜನ ಮಾತ್ರ ಈ ಅತಿ ದೊಡ್ಡ ಶಾರ್ಕ್ ಮೀನುಗಳಿಗಾಗಿ ಡೈವ್ ಮಾಡ್ತಾ ಇರ್ತಾರೆ. ಇದೇ ರೀತಿ ಬಾರ್ಟೊಲೊಮಿಯೋ ಬೋ ಕೂಡ ಪ್ರೊಫೆಷನಲ್ ಅಂಡರ್ ವಾಟರ್ ವಿಡಿಯೋಗ್ರಾಫರ್ ಅಂಡ್ ಪ್ರೊಫೆಷನಲ್ ಡೈವರ್ ಕೂಡ. ಸೊ ಒಂದು ದಿನ ಬ್ರೆಜಿಲ್ ದೇಶದಲ್ಲಿರುವ ನದಿಯೊಳಗೆ ಈತ ಡೈವ್ ಮಾಡ್ತಾ ಅದರ ತಳಭಾಗಕ್ಕೆ ಹೋಗಿ ನೋಡಿದ್ರೆ ಸಡನ್ ಆಗಿ ಆತ ಎಂದೂ ನೋಡದಂತಹ ಒಂದು 23 ಅಡಿಗಳಷ್ಟು ಉದ್ದವಾಗಿರುವ ಅತಿ ದೊಡ್ಡ ಅನಕೊಂಡ ಹಾವು ಆತನ ಹತ್ರ ಬಂದು ಬಿಡುತ್ತೆ. ಈತ ಇಷ್ಟು ದೊಡ್ಡದಾದ ಹಾವನ್ನ ನೋಡಿರೋದು ಅದೇ ಮೊದಲ ಬಾರಿ. ಇಷ್ಟು ದೊಡ್ಡದಾದ ಹಾವು ಸಡನ್ ಆಗಿ ಈತನ ಹತ್ರ ಬರೋದ್ರಿಂದ ಮೊದಲು ತುಂಬಾ ಭಯಪಟ್ರು. ನಂತರ ಅದು ಏನು ಮಾಡದೆ ಸುಮ್ಮನೆ ಇರೋದ್ರಿಂದ ಈ ಅನಕೊಂಡ ಹಾವಿನ ಹತ್ರ ಹೋಗಿ ವಿಡಿಯೋವನ್ನು ಕೂಡ ರೆಕಾರ್ಡ್ ಮಾಡ್ತಾನೆ. ಈ ಹಾವು ಸುಮಾರು 90 ರಿಂದ 100 ಕೆಜಿಗಳವರೆಗೆ ತೂಕವನ್ನು ಕೂಡ ಹೊಂದಿರುತ್ತೆ. ಇಂತಹ ಅಮೇಜಿಂಗ್ ವಿಜುವಲ್ಸ್ ಗಳನ್ನ ರೆಕಾರ್ಡ್ ಮಾಡಿದ ಈತನಿಗೆ ತನ್ನ ಆನಂದಕ್ಕೆ ಮಾತೇ ಬರಲ್ಲ. ಈ ಫೋಟೇಜ್ ಅನ್ನ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದಾನೆ. ನಂಬರ್ 10 430 ಫೀಟ್ಸ್ ಬಿಗ್ಗೆಸ್ಟ್ ಸ್ನೇಕ್. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು ನೋಡಿರುವ ಹಾವುಗಳಲ್ಲಿ 50 ಅಡಿಗಳಷ್ಟು ಉದ್ದದವರೆಗೆ ಇರುವ ಹಾವುಗಳನ್ನ ನೋಡಿದೀವಿ. ಆದ್ರೆ ಬರೋಬ್ಬರಿ 430 ಅಡಿಗಳಷ್ಟು ಉದ್ದವಾದ ಹಾವು ಅಂದ್ರೆ ಮಾಮೂಲಿ ವಿಷಯವಲ್ಲ. ಬಹಳಷ್ಟು ಜನ ಇದೊಂದು ಫೇಕ್ ನ್ಯೂಸ್ ಎಂದು ಹೇಳ್ತಿದ್ದಾರೆ. ಗೂಗಲ್ ಮ್ಯಾಪ್ ನಲ್ಲಿ ನೋಡಿ ಪ್ರತಿಯೊಬ್ಬರು ಕೂಡ ಸ್ಟನ್ ಆಗಿ ಬಿಡ್ತಾರೆ. ನಿಜವಾಗ್ಲೂ ಒಂದು ಸಮುದ್ರದ ದಡದಲ್ಲಿ 430 ಅಡಿಗಳಷ್ಟು ಉದ್ದವಿರುವ ಹಾವು ಕಂಡು ಬಂದಿದೆ. ಅಸಲಿ ವಿಷಯಕ್ಕೆ ಬಂದ್ರೆ ಫ್ರಾನ್ಸ್ ದೇಶದಲ್ಲಿರುವ ಸರ್ಪೆಂಟ್ ಡಿ ಓಷನ್ ಎಂಬ
ಸಮುದ್ರದ ದಡದಲ್ಲಿ ಈ ಹಾವು ಇಂದಿಗೂ ಕೂಡ ಇದೆ. ಆದ್ರೆ ಇದು ನಿಜವಾದ ಹಾವು ಅಲ್ಲ, ಇದೊಂದು ಸ್ಕಲ್ಪ್ಚರ್. ಹುವಾಂಗ್ ಯಂಗ್ ಪಿಂಗ್ ಎಂಬ ಆರ್ಟಿಸ್ಟ್ ಈ ಸ್ಕಲ್ಪ್ಚರ್ ಅನ್ನ ಕ್ರಿಯೇಟ್ ಮಾಡಿದ್ದಾನೆ. ಇದನ್ನ ಒಂದು ಎನ್ವಿರಾನ್ಮೆಂಟಲ್ ಮೆಸೇಜ್ ಗೋಸ್ಕರ ತಯಾರಿಸಿದ್ದಾರೆ. ಸಮುದ್ರಗಳು ಆಲ್ರೆಡಿ ಪೊಲ್ಯೂಷನ್ ಇಂದ ಹಾಳಾಗ್ತಾ ಇವೆ. ಇದೇ ಕಾರಣದಿಂದ ಆ ಸಮುದ್ರದಲ್ಲಿ ವಾಸಿಸುವ ಜೀವಿಗಳು ಕೂಡ ಸತ್ತು ಹೋಗ್ತಾ ಇವೆ ಎಂಬ ಮೆಸೇಜ್ ಕೊಡುವ ಸಲುವಾಗಿ ಈ ಸ್ಕಲ್ಪ್ಚರ್ ಅನ್ನ ಕ್ರಿಯೇಟ್ ಮಾಡಿದಾರಂತೆ. ಚೈನೀಸ್ ಮೈಥಾಲಜಿಯನ್ನ ಬೇಸ್ ಮಾಡಿಕೊಂಡು ಈ ಫ್ರೆಂಚ್ ಆರ್ಟಿಸ್ಟ್ ಇಷ್ಟು ದೊಡ್ಡದಾದ ಹಾವನ್ನ ಕ್ರಿಯೇಟ್ ಮಾಡಿದ್ದಾನೆ. ಸೊ ಇಲ್ಲಿ ನೀವು ಕೂಡ ಶಾಕ್ ಆಗುವ ವಿಷಯ ಏನು ಅಂದ್ರೆ ಆ ಹಾವನ್ನ ನೀವು ಕೂಡ ಕ್ಲಿಯರ್ ಆಗಿ ನೋಡಬಹುದು, ಅದು ಕೂಡ ನಿಮ್ಮ ಫೋನ್ ಅಲ್ಲಿ. ಅದು ಹೇಗೆ ಅಂದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಸರ್ಪೆಂಟ್ ಡಿ ಓಷನ್ ಎಂದು ಟೈಪ್ ಮಾಡಿ ಎಂಟರ್ ಮಾಡಿ, ನಿಮಗೆ ಈ 430 ಅಡಿಗಳಷ್ಟು ಉದ್ದವಿರುವ ಹಾವಿನ ಸ್ಕಲ್ಪ್ಚರ್ ಕಾಣಿಸುತ್ತೆ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.